ಅದ್ಭುತ ಅಮೋಘ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂತಹ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸರ್ ಅವರು, ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರನ್ನು ಜಿಲ್ಲಾಡಳಿತದ ಪರವಾಗಿ ಸಮಸ್ತ ಸಾರ್ವಜನಿಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ದಿನಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಮಹಾನ್ ನಾಯಕರಿಗೆ, ಮಹಾನ್ ಚೇತನಗಳಿಗೆ, ಅವರ ಭಾವಚಿತ್ರಕ್ಕೆ, ಸಂವಿಧಾನದ ಮುನ್ನುಡಿಗೆ ಪುಸ್ತಕ ಸಮರ್ಪಿಸುವ ಮೂಲಕ ಕಾರ್ಯಕ್ರಮವನ್ನ ಎಲ್ಲ ಅತಿಥಿಗಳು ಕೂಡ ಉದ್ಘಾಟಿಸ್ತಾ ಇದ್ದಾರೆ. ನಮ್ಮ ಪ್ರಜಾಪ್ರಭುತ್ವಕ್ಕಾಗಿ, ನಮ್ಮ ಸಂವಿಧಾನಕ್ಕಾಗಿ ಕೈ ಜೋಡಿಸುವ ಮೂಲಕ ನಾವೆಲ್ಲರೂ ಒಂದು ಅಣ್ಣ ತಮ್ಮಂದಿರು, ಇಡೀ ಭಾರತವೇ ಒಂದು ದೊಡ್ಡ ಪರಿವಾರ ಅನ್ನೋ ಒಂದು ಸಂದೇಶವನ್ನ ಇಡೀ ವಿಶ್ವಕ್ಕೆ ಹೆಮ್ಮೆಯಿಂದ ರವಾನಿಸುವಂತ ಮಹತ್ವದ ಕ್ಷಣವಿದು. ಇಡೀ ರಾಜ್ಯಾದ್ಯಂತ 1,25,000 ಜನಕ್ಕೂ ಅಧಿಕ ಜನ ಸ್ವಯಂ ಪ್ರೇರಿತರಾಗಿ ಭಾಗಿಯಾಗ್ತಾ ಇದ್ದಾರೆ ಈ ವಿಶೇಷ ಕಾರ್ಯಕ್ರಮದಲ್ಲಿ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಿಂದ 30 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಮಾನವ ಸರಪಳಿ, ಬೆಳಗಾವಿ ಜಿಲ್ಲೆಯಲ್ಲಿ ಹಿರಿಯ ಅಧಿಕಾರಿಗಳ ನಿರ್ದೇಶನದಲ್ಲಿ, ಅದೇ ರೀತಿ ಮಾನ್ಯ ಸಚಿವರು ಮತ್ತು ಎಲ್ಲ ಜನಪ್ರತಿನಿಧಿಗಳ ಮಾರ್ಗದರ್ಶನದಂತೆ ಸದಾಕಾಲ ನೆನಪಿಡುವಂತಹ ಐತಿಹಾಸಿಕ ಅವಿಸ್ಮರಣೀಯ ಕ್ಷಣ. ಪ್ರಜಾಪ್ರಭುತ್ವ ಮೂಲಭೂತ ಹಕ್ಕು ಮತ್ತು ಸಾರ್ವತ್ರಿಕ ಮೌಲ್ಯವಾಗಿದೆ. ಪ್ರಜಾಪ್ರಭುತ್ವವನ್ನು ರಕ್ಷಿಸುವುದು ಮತ್ತು ವಿಶ್ವದಾದ್ಯಂತ ಪ್ರಚುರಪಡಿಸುವುದು ಪ್ರಜಾಪ್ರಭುತ್ವ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಉತ್ತೇಜಿಸುವುದು ಸರ್ಕಾರಿ ಸಂಸ್ಥೆಗಳು ಮತ್ತು ಸಾರ್ವಜನಿಕ ಸಮುದಾಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಅದರ ಅನ್ವಯಿಕತೆಯನ್ನು ಪ್ರೋತ್ಸಾಹಿಸುವುದು ಮತ್ತು ಪ್ರಜಾಪ್ರಭುತ್ವವಲ್ಲದ ರಾಷ್ಟ್ರಗಳ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಳ್ಳಲು ಬೆಂಬಲಿಸುವುದು ಇವು ಈ ದಿನದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧಿಸುವ ಗುರಿಗಳಾಗಿದೆ. ಸರ್ಕಾರದ ಕಾರ್ಯಕ್ರಮಗಳು ಈ ಮಟ್ಟಕ್ಕೆ ಅನುಷ್ಠಾನಗೊಳ್ಳಬೇಕು, ಯಾವುದೇ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅಂತಂದ್ರೆ ಸರ್ಕಾರ ಅಧಿಕಾರಿಗಳು ಮತ್ತು ತಾವೆಲ್ಲರೂ ಕೈ ಜೋಡಿಸಿದಾಗ ಆಗ್ತವೆ. ಬರೀ ಸರ್ಕಾರದ ಅಧಿಕಾರಿಗಳು ಮಂತ್ರಿಗಳು ಹೇಳಿದ್ರೆ ಆಗೋದಿಲ್ಲ. ಇವತ್ತು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬರು ಕೂಡ ಸುಮಾರು ರಾಮದುರ್ಗ ತಾಲೂಕಿನ ಸಾಲಲ್ಲಿಯಿಂದ ಹಿಡ್ಕೊಂಡು ಕಿತ್ತೂರು ತಾಲೂಕಿನ ಬೋಗೂರು ತೇಗೂರುವರೆಗೆ ನಾವು ಮಾನವ ಸರಪಳಿ 145 ಕಿಲೋಮೀಟರ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನ್ಸುತ್ತೆ. ತಮಗೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಸರ್, ತುಂಬಾ ಖುಷಿ ಆಗುತ್ತೆ. ಕರ್ನಾಟಕ ಸರ್ಕಾರದ ಈ ಒಂದು ನಿರ್ಧಾರ ನಮಗೆ ಎಲ್ಲಾ ಸಾರ್ವಜನಿಕರು, ಜಿಲ್ಲಾಡಳಿತ, ಡಿಸಿ ಮತ್ತು ನಮ್ಮ ಉಸ್ತುವಾರಿ ಸಚಿವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಬೆಳಗಾಂ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಾಕಾರ ಆಯಿತು ಅಂತ ಹೇಳಲಿಕ್ಕೆ ತುಂಬಾ ಹರ್ಷ ಅನಿಸ್ತದೆ. ಎಲ್ಲಾ ಇಲಾಖೆಗಳ ಅಧಿಕಾರಿಗಳು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದೀವಿ. ತುಂಬಾ ಖುಷಿ ಆಗುತ್ತೆ ಸರ್. ಭಾಷೆಯನ್ನ ಮೀರಿ, ಪಕ್ಷಗಳನ್ನ ಮೀರಿ ರಾಜಕಾರಣ ಎಲ್ಲರೂ ಭಾಗವಹಿಸಿದ್ರು ಇದರಲ್ಲಿ. ಮೀರಿನೇ ಸಂವಿಧಾನ ಇರೋದು. ಇದು ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದು ತುಂಬಾ ಯಶಸ್ವಿಯಾಗಿದೆ. ಇದು ಭಾರತದಲ್ಲಿ ಎಂದೆಂದಿಗೂ ಯಶಸ್ವಿಯಾಗಿ ಇರುತ್ತೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಖುಷಿ ಅನ್ಸುತ್ತೆ. ತಮ್ಮ ಇಲಾಖೆಯಿಂದ 1 ತಿಂಗಳ 1.5 ತಿಂಗಳಿಂದ ಕೆಲಸ ಮಾಡಿದ್ದೀರಾ, ಮತ್ತು ಬೇರೆ ಇಲಾಖೆ ಸಹಯೋಗನೂ ಇದೆ. ಎಲ್ಲ ಇಲಾಖೆಯ ಸಿಬ್ಬಂದಿಗಳ ಹೇಗಿತ್ತು ಜವಾಬ್ದಾರಿ? ಸರ್, ಜಿಲ್ಲಾಧಿಕಾರಿಗಳು ಸೇರಿ ಸಮಸ್ತ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಹೀಗಾಗಿ ಇದು ಕಾರ್ಯಕ್ರಮ ಯಶಸ್ವಿ ಆಯಿತು. ಇದು ಬೆಳಗಾವಿ ಜಿಲ್ಲೆಯ ಎಲ್ಲ ಜಿಲ್ಲಾಡಳಿತದ ಒಗ್ಗಟ್ಟಿನ ಒಂದು ಸಂಕೇತ ಮತ್ತು ನಮಗೆ ಹರ್ಷ ಅನಿಸ್ತದೆ ಸರ್.